ಸೊ ಈ ತರ ಜನರು ಇರ್ತಾರ. ಹಾಯ್ ಎಲ್ರಿಗೂ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಸ್, ಮನೆಯೆಲ್ಲ ಶಿಫ್ಟಿಂಗ್ ಆಗಾಯ್ತು, ಅದೇ ಕಂಟಿನ್ಯೂಷನ್ ಲಾಗ್ ಇದು. ಇನ್ನ ನನ್ನ ಹಸ್ಬೆಂಡ್ ಆಫೀಸ್ ಇಂದ ಬಂದ್ರು, ಸೊ ಏನೋ ಮಾಡ್ತಿದ್ದಾರೆ, ನೋಡೋಣ ಬನ್ನಿ. ಏನ್ ಅದು? ಇದು ನಮ್ಮ ಸೆಂಡ್ ಆಫ್ಗೆ ಕೊಟ್ಟಿರೋ ಗಿಫ್ಟ್. ಏನು ಕೊಟ್ಟವ್ರೆ? ಏನೋ ಬರ್ದವ್ರೆ, ಬೆಸ್ಟ್ ಆಫ್ ಲಕ್ ಫಾರ್ ಯುವರ್ ಫ್ಯೂಚರ್. ಓಕೆ, ಬೆಸ್ಟ್ ಆಫ್ ಲಕ್. ಏನು ತೆಗಿ, ಏನು ಕ್ಲಾಕಾ? ನಮ್ಮ ಟೈಮು ಚೇಂಜ್ ಆಗಲಿ ಅಂದ್ಬಿಟ್ಟು ಗಡಿಯಾರ ಕೊಟ್ಟಿದ್ದಾರೆ. ಗಡಿಯಾರ ಕೀ ಕೊಟ್ಟಿದ್ದಾರ? ನಿಮ್ಮದು ಕೀ? ಟೈಟಾನ್ಗೆ ಗಡಿಯಾರ. ಟೈಟಾನ್ಗೆ ಗಡಿಯಾರ? ಓ, ಅದಕ್ಕೆ ನಾವು ಗಡಿಯಾರ ಇನ್ನೂ ಹಾಕಿಲ್ಲ ಮನೇಲಿ. ನೋಡಲ್ಲಿ ಯಾವ್ದು ಹಾಕೋಣ? ಅದಾಕೋಣ, ಇನ್ನೊಂದು ಆಯ್ತಲ್ಲ ಅದಾಕೋಣ. ಎರಡು ಚೆನ್ನಾಗೈತೆ, ಇದು ಒಂಥರ ಚೆನ್ನಾಗೈತೆ ಕ್ಲಾಸಲ್ಲಿ. ಒಂದು ರೂಮ್ಗೆ ಹಾಕ್ಬಿಡೋಣ, ಒಂದು ಹಾಲ್ಗೆ ಹಾಕೋಣ ಅಲ್ವಾ? ಚೆನ್ನಾಗೈತೆ, ಕಲರ್ ಚೆನ್ನಾಗೈತಲ್ಲ, ಡೀಸೆಂಟ್ ಆಗೈತೆ ಒಂಥರ. ಓಕೆ ಓಕೆ, ಕಂಗ್ರ್ಯಾಚುಲೇಷನ್. ಇಟ್ಕೊಳ್ಳಿ ಬಿಗಾಗಿ. ಏನು ಕೊಟ್ಟವ್ರಪ್ಪ? ಥ್ಯಾಂಕ್ ಯು. ಅಮೆಝಾನ್ ಗಿಫ್ಟ್ ಕಾರ್ಡ್. ಕತೆ ಥರ ದುಡ್ದಿದ್ದೀರಾ ಥ್ಯಾಂಕ್ ಯು ಅಂತ ಕೊಡು. ಗಿಫ್ಟ್ ಕಾರ್ಡ್. ಅಬ್ಬಬ್ಬ, ಲಾಟ್ರಿ. ಏನು ಬೇಕು ಹೇಳಿ? ಏನೋ ಏನು ಬೇಕು? 1,000 ರೂಪಾಯಿ ಇಟ್ಕೊಬಿಟ್ಟು ಏನು ಬೇಕು ಅಂತೆ. ಅಮೆಝಾನ್ ನನ್ಗೆ ಹಂಗಾರೆ ಅದು ನನಗೆ ಕೊಡು. 1,000 ರೂಪಾಯಿಗೆ ಏನಾದ್ರು ತಗೋತೀನಿ. ಎಂಜಾಯ್. ಇನ್ನು ರಾತ್ರಿ ಊಟಕ್ಕೆ ಮೊಸಪ್ಪು ಮತ್ತು ಮುದ್ದೆ ಸಾಂಬಾರು ಮಾಡೋಣ ಅಂದ್ಕೊಂಡೆ. ಬಿಕಾಸ್ ಊರಿಂದ ಸೊಪ್ಪನ್ನೆಲ್ಲ ಕೊಟ್ಕೊಳ್ಸಿದ್ರು. ಸೊ ಮೊಸಪ್ಪನ್ನ ತುಂಬ ಜನ ತುಂಬ ಥರ ಮಾಡ್ತಾರೆ. ನಾನು ಯಾವ ರೀತಿ ಮಾಡ್ತೀನಿ ಅಂದ್ಬಿಟ್ಟು ಇಲ್ಲಿ ಶೇರ್ ಮಾಡ್ಕೊಂಡಿದ್ದೀನಿ. ನಾನು ಬಂದು ಒಂದು ಕುಕ್ಕರ್ ತೊಗೊಂಡು ಅದಕ್ಕೆ ಬೇಳೆನ ಚೆನ್ನಾಗಿ ತೊಳ್ಕೊಳ್ತೀನಿ. ಇನ್ನು ಸೊಪ್ಪನ್ನ ಸೋಸಿ ತೊಳೆದಿಟ್ಕೊಂಡು ಅದನ್ನು ಸೊಪ್ಪನ್ನ ಆ್ಯಡ್ ಮಾಡ್ಕೊತಿದ್ದೀನಿ. ಒಂದು 4 ಹಸಿಮೆಣ್ಸಿಕಾಯಿ, ಬೆಳ್ಳುಳ್ಳಿ ಮತ್ತು ಹುಣಸೆ ಹಣ್ಣು ಮತ್ತು ಒಂದು ಟೊಮೊಟೊನ ಮಧ್ಯಕ್ಕೆ ಭಾಗ ಮಾಡಿ ಹಾಕ್ಕೊಳ್ತಿದ್ದೀನಿ. ಜೊತೆಗೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಒಂದು ಈರುಳ್ಳಿ, ಒಂದು ಸ್ಪೂನ್ ಆಗುವಷ್ಟು ಜೀರಿಗೆ, ಹಾಗೆ ಒಂದು ಚಿಟಿಕೆ ಅರಿಶಿನ ಆ್ಯಡ್ ಮಾಡಿಕೊಂಡು ಇದಕ್ಕೆ ನೀರು ಅದು ಮುಳುಗುವಷ್ಟು ಎಷ್ಟು ಬೇಕಷ್ಟು ನೀರನ್ನ ನೋಡಿಕೊಂಡು ಹಾಕ್ಕೊಂಡೆ. ಇದಾದಮೇಲೆ ಒಂದು 2 ವಿಸಲ್ಲು ಕೂಗಿಸ್ಕೊಳ್ತೀನಿ. ಸೊಪ್ಪು ಬೇಳೆ ಎಲ್ಲ ಚೆನ್ನಾಗಿ ಬೇಯಬೇಕಲ್ಲ. ಬೇಕಾದರೆ ತುಂಬ ಸಾಫ್ಟಾಗಿ ಬೇಯಬೇಕು ಅಂದರೆ ಒಂದು 3 ವಿಸಲ್ ಕೂಗಿಸ್ಕೋಬೋದು. ನಾನು ಇಲ್ಲಿ ಒಂದು 2 ವಿಸಲ್ ಕೂಗಿಸ್ಕೊಂಡಿದ್ದೀನಿ. ಅದು ಕೂಗಿಸ್ಕೊಂಡಾದ್ಮೇಲೆ ಸೊಪ್ಪೆಲ್ಲ ಚೆನ್ನಾಗಿ ಆರಕ್ಕೆ ಬಿಟ್ಬಿಡ್ತೀನಿ. ಬಿಕಾಸ್ ಬಿಸಿಲೇ ಜಾರ್ಗೆ ಹಾಕ್ಬಾರ್ದಲ್ಲ, ಅದಕ್ಕೆ. ಇನ್ನು ಒಂದು ಜಾರಿಗೆ ಸ್ವಲ್ಪ ತೆಂಗಿನಕಾಯಿ ಮತ್ತು 1-2 ಟೇಬಲ್ ಸ್ಪೂನಷ್ಟು ಬೇಳೆ ಸಾಂಬಾರು ಪುಡಿನ ಆ್ಯಡ್ ಮಾಡಿಕೊಂಡೆ. ಅದ್ರ ಜೊತೆಗೆ ಏನು ನಾವು ಬೇಯಿಸಿಟ್ಕೊಂಡಿರೋ ಸೊಪ್ಪು, ಟೊಮೊಟೊ, ಬೇಳೆ ಎಲ್ಲ ಇತ್ತು. ಸೊ ಬೇಳೆ ಬೇಕಾದ್ರೆ ಸ್ವಲ್ಪ ಉಳಿಸ್ಕೋಬೋದು. ಅದ್ರ ಜೊತೆಗೆ ಇದೆಲ್ಲ ಆ್ಯಡ್ ಮಾಡಿಕೊಂಡು ಫಸ್ಟು ಬಂದ್ಬಿಟ್ಟು ನಾನು ಸ್ವಲ್ಪ ಚೆನ್ನಾಗಿ ನುಣ್ಣಗೆ ರುಬ್ಕೋತಿದ್ದೀನಿ. ಬಿಕಾಸ್ ಇಲ್ಲಿ ಕಾಯಿ ಹಾಕಿರ್ತೀವಲ್ವಾ, ಸೊ ಚೆನ್ನಾಗಿ ರುಬ್ಕೋಬೇಕಾಗುತ್ತೆ ನುಣ್ಣಗೆ. ಸೊ ಇದನ್ನ ನುಣ್ಣಗೆ ರುಬ್ಕೊಂಡು ಇನ್ನು ನೆಕ್ಸ್ಟ್ ಉಳ್ದಿರೋ ಸೊಪ್ಪೇನಿರುತ್ತೆ ಅದನ್ನ ಜಾಸ್ತಿ ನುಣ್ಣಗೆ ರುಬ್ಬಾರ್ದು. ಬಿಕಾಸ್ ಟೇಸ್ಟ್ ಹೋಗ್ಬಿಡುತ್ತೆ ತುಂಬ ತೆಳ ಆಗಿಬಿಟ್ರೆ, ಸಾಫ್ಟ್ ಆಗಿಬಿಟ್ರೆ. ಸೊ ಅದನ್ನ ತುರ್ತುರಿಯಾಗಿ ಒಂದು ಸ್ವಲ್ಪ ಸೊಪ್ಪು ಅದೆಲ್ಲ ರುಚಿ ಸಿಗೋ ಥರನೇ ತುರ್ತುರಿಯಾಗಿ ದಪ್ಪ ಥರ ರುಬ್ಕೊಂಡೆ. ಅದು ರುಬ್ಕೊಂಡಾದ್ಮೇಲೆ ಇದನ್ನ ಒಂದು ಸ್ವಲ್ಪ ಹೊತ್ತು ಚೆನ್ನಾಗಿ ಮಳ್ಳಬೇಕು. ಗ್ಯಾಸ್ ಮೇಲೆ ಇಟ್ಕೊಂಡೆ. ಅದಾದ್ಮೇಲೆ ನೆಕ್ಸ್ಟ್ ಚೆನ್ನಾಗಿ ಕುದಿ ಬರ್ತಿದೆ ಅಂದಾಗ ಆಲೂಗೆಡ್ಡೆ, ಬದನೆಕಾಯಿನ ತೊಳೆದಿ ನೀರಲ್ಲಿ ನೆನ್ಸಿಟ್ಕೊಂಡಿದೆ. ಸೊ ಅದನ್ನ ಆಡ್ ಮಾಡ್ತಿದ್ದೀನಿ. ಕೆಲವರು ಆಲೂಗೆಡ್ಡೆ, ಬದನೆಕಾಯಿ ಇಲ್ಲ ಏನು ಹಾಕಲ್ಲ, ಹಂಗೆ ಸಿಂಪಲ್ ಆಗಿ ಮಾಡ್ಕೋತಾರೆ. ಮಸೊಪ್ಪನ್ನ ಸಬ್ಸಿಗೆ ಸೊಪ್ಪೆಲ್ಲ ಹಾಕೋರೆ ಅಂತೂ ಇನ್ನೂ ಸಕ್ಕತ್ತಾಗಿರುತ್ತೆ ಅಂತ ಹೇಳ್ಬೋದು. ಇನ್ನ ರುಚಿಗೆ ಎಷ್ಟು ಬೇಕು ಅಷ್ಟು ನೋಡಿ ಉಪ್ಪನ್ನ ಸೇರಿಸ್ಕೊಂಡೆ. ಅದಾದ್ಮೇಲೆ ಚೆನ್ನಾಗಿ ಬದನೆಕಾಯಿ, ಆಲೂಗಡ್ಡೆ ಎಲ್ಲ ಬೆಂದಾದ್ಮೇಲೆ ಲಾಸ್ಟ್ ಅಲ್ಲಿ ನಾನು ಇಲ್ಲಿ ಒಗ್ಗರಣೆನ ಕೊಟ್ಕೊಳ್ತಿದ್ದೀನಿ. ಒಗ್ಗರಣೆಗೆ ನಾನಿಲ್ಲಿ ತುಪ್ಪನ ಬಳಸ್ತಿದ್ದೀನಿ. ಸಾಮಾನ್ಯವಾಗಿ ಆಯಿಲ್ನೇ ಬಳಸ್ತಾರೆ, ಬಟ್ ತುಪ್ಪ ಹಾಕೋದ್ರಿಂದ ಇನ್ನೊಂದ್ ಸ್ವಲ್ಪ ರುಚಿನೂ ಹೆಚ್ಚಾಗಿರುತ್ತೆ. ಅಂಡ್ ಎಣ್ಣೆಗಿಂತ ತುಪ್ಪನೂ ಬೆಟರ್ ಅಂತ ಹೇಳ್ತಾರೆ. ಸೊ ಇಲ್ಲಿ ಒಂದ್ ಸ್ವಲ್ಪ ತುಪ್ಪ ಹಾಕೊಂಡು ಅದಕ್ಕೆ ಮಾಮೂಲಿ ಬೆಳ್ಳುಳ್ಳಿ, ಈರುಳ್ಳಿ, ಕರಿಬೇವಿನ ಸೊಪ್ಪು, ಸಾಸಿವೆ, ಸೊ ಒಗ್ಗರಣೆಗೆ ನಾವ್ ಏನೇನ್ ಹಾಕ್ತಿವಲ್ಲ, ಸೊ ಅದನ್ನೆಲ್ಲ ಆಡ್ ಮಾಡ್ಕೊಂಡೆ. ಅದಾದ್ಮೇಲೆ ಸ್ವಲ್ಪ ನಾವು ಆಲೂಗೆಡ್ಡೆ ಎಲ್ಲ ಹಾಕೋದ್ರಿಂದ ಸ್ವಲ್ಪ ಹಿಂಗ್ ಆಡ್ ಮಾಡ್ಕೊಂಡು ಅದರಿಂದ ಗ್ಯಾಸ್ಟ್ರಿಕ್ ಆಗೋದು ರೆಡ್ಯೂಸ್ ಆಗುತ್ತೆ, ತಡೆಗಟ್ಟುತ್ತೆ ಅಂತ ಹೇಳ್ಬೋದು. ಸೊ ಅದಕ್ಕೆ ಸ್ವಲ್ಪ ಹಿಂಗ್ನ ಆಡ್ ಮಾಡ್ಕೊಂಡೆ. ಇನ್ನ ಈ ಚೆನ್ನಾಗಿ ಅದು ಫ್ರೈ ಆದ್ರೆ ರುಚಿ ಚೆನ್ನಾಗಿ ಬರುತ್ತೆ ಒಗ್ಗರಣೆದು. ಸುಮ್ನೆ ದಪ್ಪ ತರ ಹಾಕಕ್ಕಿಂತ ಚೆನ್ನಾಗಿ ಫ್ರೈ ಮಾಡಿದ್ರೆ ಒಳ್ಳೇದು. ಸೊ ಅದನ್ನ ಸಾಂಬಾರೊಳಕ್ಕೆ ಮಿಕ್ಸ್ ಮಾಡಿದ್ರೆ ಒಳ್ಳೆ ರುಚಿಕರವಾದಂತ ಒಂದು ಟೇಸ್ಟಿ ಮಸೊಪ್ಪು ಸಾಂಬಾರು ರೆಡಿ ಆಗುತ್ತೆ. ಸೊ ನಾವ್ ಏನೇ ಪಿಜ್ಜಾ, ಬರ್ಗರ್ ತಿಂದ್ರು ನಮ್ಮ ಮನೆಗಳಲ್ಲಿ ಮಾಡುವಂತ ಅನ್ನ ಸಾಂಬಾರು ಮುದ್ದೆ ಬೆಸ್ಟ್ ಅಂತ ಹೇಳ್ಬೋದು.
ಹೇಳ್ಬೋದು. ಸೊ ಅದಾದ್ಮೇಲೆ ನೆಕ್ಸ್ಟ್ ಇನ್ನ ಕ್ರಿಕೆಟ್ ಮ್ಯಾಚ್ ಕೂಡ ನಡೀತಿತ್ತು. ಸೊ ಅದ್ ನೋಡ್ಕೊಂಡು ಊಟ ಎಲ್ಲ ಮಾಡ್ದು, ಬಿಸಿ ಮುದ್ದೆ ಜೊತೆಗೆ ಬಿಸಿ ಬಿಸಿ ಮಸೊಪ್ಪು ಸಾಂಬಾರು ಹಾಕೊಂಡು ಕೊಟ್ಟೆ. ಇನ್ನ ಮೀಶೋ ಇಂದ ಒಂದು ಕಾಸಿನ ಸರನ ಆರ್ಡರ್ ಮಾಡಿದೆ, ಜಸ್ಟ್ 100+ ಅಷ್ಟೇನೆ ಪ್ರೈಸ್ ಇದ್ದದ್ದು. ಸೊ ಹಂಗೆ ಅದನ್ನ ಹಾಕೊಂಡು ನೋಡ್ತಾ ಅದೇ ಒಳ್ಳೆ ಬಡ್ಡಿ ಬಂಗಾರಮ್ಮ ತರ ಕಾಣಿಸ್ತಿದೆ. ಇನ್ನು ಅಪ್ಪಾಜಿನೂ ಬಂದಿದ್ರು. ನಾನು ಹೇಳ್ದಂಗೆ ಲಾಸ್ಟ್ ಟೈಮು ಆ ಮಂಚದ ಬೇಸ್ ಏನಿತ್ತು ಅದನ್ನ 3rd ಫ್ಲೋರ್ಗೆ ತಕೊಂಡೋಗಕ್ ಆಗ್ಲಿಲ್ಲ, ತಡೀತಿತ್ತು ಅಂತ ಹೇಳಿ. ಇನ್ನ ಊರಿಗೆ ದಿವಾನ್ ಕಟ್ಟು ಒಂದಷ್ಟು ಎಕ್ಸ್ಟ್ರಾ ಐಟಮ್ಸ್ ಎಲ್ಲ ಐತಲ್ಲ ಅದನ್ನೆಲ್ಲ ಕೊಟ್ಕೊಳ್ಸ್ಬೇಕಿತ್ತು. ಸೊ ಅದಕ್ಕೆ ಊರಲ್ಲೇ ನಮ್ಗೆ ಗೊತ್ತಿರೋರ್ಗೆ ಟೆಂಪೋಗೆ ಹೇಳಿದ್ರು, ಅವ್ರ ಊರಿಂದಾನೇ ಬಂದಿದ್ರು. ಇನ್ನ ಅಲ್ಲಿ ಎಲ್ಲ ನನ್ನ ಫ್ರೆಂಡ್ ಮನೆ ಹತ್ರ ಲಗೇಜ್ ಎಲ್ಲ ತರ್ಬೇಕಿತ್ತು. ಸೊ ಸಾಮಾನ ಇನ್ನ ಟೆಂಪೋ ಬಂದಿದ್ದೇನಿತ್ತು ಸೈಡ್ಗೆ ಹಾಕಿದ್ರು. ಆ ತಕ್ಷಣಕ್ಕೆ ತಿರ್ಗಾ ಕೆಳಗಡೆ ಹೋಗ್ಬೇಕಿತ್ತು ಆಯ್ತಾ. ನೀವು ಮುಂದೆ ಕ್ಲಿಪ್ ಅಲ್ಲಿ ನೋಡ್ಬೋದು, ತುಂಬಾ ಜಾಗನೇ ಐತೆ, ಒಂದ್ ತಾರ ಆರಾಮಾಗಿ ಹೋಗ್ಬೋದು ಆಯ್ತಾ. ಕಾರ್ ಎಲ್ಲ ಚೆನ್ನಾಗಿ ಹೋಗ್ಬೋದಿತ್ತು. ಬಟ್ ಒಬ್ರು ಏನ್ ಮಾಡಿದ್ರು ಅಂದ್ರೆ ಫುಲ್ಲು ಮೇಲೆ ಆರನ್ ಹೊಡಿತಿದ್ರು ಆಯ್ತಾ. ಸೊ ಇವರು ನಮ್ ಡ್ರೈವರ್ ಏನಿದ್ರು ಅವನ್ನ ಕೇಳಿದ್ರು, ಯಾಕೆ ಸರ್ ಅಲ್ಲೇ ಜಾಗ ಇದೆಯಲ್ಲ, ಇನ್ನೂ ಜಾಗ ಇದೆಯಲ್ಲ ಅಣ್ಣ ಹೋಗಿ, ಇಷ್ಟೇ ಹೇಳಿದ್ದು, ಇನ್ನೇನು ಹೇಳಲಿಲ್ಲ ಅವರು. ಅದಕ್ಕೆ ಯಾವ ತರ ಹೇಳ್ತಿದ್ದಾರೆ ಅಂದ್ರೆ, ಏನು ಮೇಲ್ ನಿಂತ್ಕೊಂಡು ಆರ್ಡ್ರು ಮಾಡ್ತಿದ್ಯಾ ಅಂತ ಫುಲ್ಲು ರೂಡಾಗಿ ಮಾತಾಡಿದ್ರು. ಅಲ್ಲೇ ಇದೆಯಲ್ಲ ಸರ್ ಹೋಗಿ ಅಂತ ಇವರು ಹೇಳಿದ್ರು. ಆಮೇಲೆ ನಾನೇನು ನಿನ್ನ ಥರ ಫುಲ್ಲು ಏನೋ ಎಕ್ಸ್ಪರ್ಟ್ ಡ್ರೈವರ್ ಅಲ್ಲ ಬಾ ಅಂದ್ಕೊಂಡು ಒಂಥರ ಸಿಕ್ಕಾಪಟ್ಟೆ ರೂಡಾಗಿ ಮಾತಾಡಿದ್ರು. ನಂಗೆ ಅಂದರೆ ಗಾಡಿ ಓಡ್ಸೋಕೆ ಬರಲಿಲ್ಲ ಅಂದರೆ ನೀನು ಯಾಕೆ ಗುರು ರೋಡಿಗೆ ಬರ್ತೀಯ ಅಂತ ನಮ್ಗೆ ಅನಿಸ್ಬಿಡ್ತು. ಏಕೆಂದರೆ ಅಷ್ಟು ರೂಡಾಗಿ, ಈಗ ಎಷ್ಟೇ ಹಣ ಎಷ್ಟೇ ಅಧಿಕಾರ ಇರ್ಬೋದು, ಬಟ್ ಯಾರ ಜೊತೆ ಹೆಂಗೆ ಮಾತಾಡಬೇಕು ಅನ್ನೋ ಒಂದು ಕನಿಷ್ಠ ಪ್ರಜ್ಞೆ ಇಲ್ಲ ಅಂದರೆ ಅದೆಲ್ಲ ವೇಸ್ಟ್ ಅಂತ ಅನಿಸುತ್ತೆ. ಇನ್ನೇನು ಮಾಡೋದು. ಆಮೇಲೆ ಇವರೇ ಹೋಗಿ ಪಾಪ ಸೈಡ್ಗೆ ಹಾಕ್ಕೊಂಡ್ರು. ಇನ್ನು ಮಂಚನ ಮೇಯ್ಕ್ ಎತ್ತಬೇಕಿತ್ತು. ನನ್ನ ಫ್ರೆಂಡ್ಸು ಮತ್ತು ಬೇರೆಯವ್ರಿಗೆಲ್ಲ ಕೆಲಸದ ಟೈಮ್ ಅಲ್ವಾ, ಸೊ ಯಾರು ಇರಲ್ಲ, ಎಲ್ಲ ಕೆಲ್ಸಕ್ಕೆ ಹೊಂಟೋಗಿರ್ತಾರೆ ಹುಡುಗರು. ಅದಕ್ಕೆ ಇನ್ನೇನು ಮಾಡೋದು ಅಂದ್ಬಿಟ್ಟು ಊರಿಂದನೇ ಅಪ್ಪ ಗಾಡಿ ಹಗ್ಗ ತರಿಸಿತ್ತು ಆಯಿತಾ. ಸೊ ಅದನ್ನ ನಾನು ಇನ್ನೊಬ್ಬರು ಕೆಲಸ ಮಾಡ್ತಿರೋ ಅವ್ನು ಚಿಕ್ಕ ಹುಡುಗ, ಅವರು ಮತ್ತು ಡ್ರೈವರ್ ಅಣ್ಣ ಏನು ಬಂದಿದ್ರು ಅವರು, ನಮ್ಮ ಅಪ್ಪಾಜಿ 4 ಜನನೇ ಸೇರ್ಕೊಂಡಿತ್ತು. ಸಿಕ್ಕಾಪಟ್ಟೆ ಹೆವಿ ಇದೆ, ಅದು ನೋಡೋಕ್ಕೆ ಅಷ್ಟು ತೂಕ ಇಲ್ವೇನೋ ಅಂತ ಅನಿಸುತ್ತೆ, ಬಟ್ ಸಿಕ್ಕಾಪಟ್ಟೆ ಹೆವಿ ಇತ್ತು. ಅದಕ್ಕೆ ಅವರು ವರ್ಕರ್ಸ್ ಆ್ಯಂಡ್ ಮೂವರ್ಸ್ ಅವರು ಎತ್ತಕ್ಕೆ ಹೋಗಲಿಲ್ಲ. ಇನ್ನು ಏನು ಮಾಡೋದು ಅಂದ್ಬಿಟ್ಟು ಗಾಡಿ ಹಗ್ಗ ಎಲ್ಲ ಕಟ್ಟರು. ಗಾಡಿ ಹಗ್ಗ ಕಟ್ಬಿಟ್ಟು ಅಪ್ಪಾಜಿ ಕೆಳಗಿಂದ ಎತ್ಕೊಡೋದು, ಇಲ್ಲಿ ಒಂದು ಸೈಡು ಆ ಅಂಕಲ್ ಎಳೆಯೋದು, ಇನ್ನೊಂದು ಸೈಡು ನಾನು ಮತ್ತೆ ಚಿಕ್ಕ ಹುಡುಗ ಎಳೆಯೋದು. ಫುಲ್ ಹಗ್ಗನ ವಿಂಡೋ ಕಟ್ಬಿಟ್ಟಿದ್ರು ಆಯ್ತಾ. ಸಿಕ್ಕಾಪಟ್ಟೆ ಕೈಯೆಲ್ಲ ನಮ್ಮದೆಲ್ಲ ತುಂಬ ಸ್ವಲ್ಪ ಸಾಫ್ಟೇ ಇರುತ್ತೆ, ಎಲ್ಲ ರಫ್ ಕೆಲಸ ಏನು ಮಾಡಿರಲ್ಲ, ಸಿಕ್ಕಾಪಟ್ಟೆ ಕೆಂಪಾಗೋಗಿತ್ತು. ಸ್ವಲ್ಪನೇ ಹೇಳ್ಕೊಂಡು ಆಮೇಲೆ ಅಪ್ಪಾಜಿನೂ ಮೇಲ್ ಬತ್ತು. ಸ್ವಲ್ಪ ಅವ್ರು ಹೇಳ್ಕೊಡೋದು, ನಾವು ಹಿಂದೆ ಹೇಳ್ಕೊಡೋದು, ಈ ಥರನೇ ಮಾಡ್ದು ಆಯಿತಾ. ಬಟ್ ಸಿಕ್ಕಾಪಟ್ಟೆ ಕಷ್ಟ ಆಯಿತು, ಬಟ್ ಏನೋ ಒಂಥರ ಚೆನ್ನಾಗಿತ್ತು. ಅದನ್ನೇ ನಾನು ಇಲ್ಲಿ ಅಪ್ಪಾಜಿ ಜೊತೆ ಹೇಳ್ತಿದ್ದೆ. ಕಷ್ಟ ಆಯಿತು ಮತ್ತು ಆದರೂ ಚೆನ್ನಾಗಿತ್ತು ಕಣಪ್ಪ. ಆ್ಯಂಡ್ ಅದಾದಮೇಲೆ ಇನ್ನೊಬ್ರು ಅಣ್ಣನೂ ಅಲ್ಲಿ ಕೆಲಸ ಮಾಡ್ತಿದ್ದವ್ರು ಅದೇ ಬಿಲ್ಡಿಂಗಲ್ಲಿ ಬಂದು ಜಾಯ್ನ್ ಆದರು. ಇನ್ನೂ ಈಸಿ ಆಗ್ಬಿಡ್ತು. ಅವಾಗ ಲಾಸ್ಟ್ ಮೂಮೆಂಟಲ್ಲಿ ಬಂದರು ಎತ್ಕೊಳ್ಬೋಗ, ಅಷ್ಟು ಫ್ಲೋರ್ಗೆ ಎತ್ಕೋಬೇಕಿತ್ತಲ್ಲ, ಅವಾಗ ಸ್ವಲ್ಪ ಕಷ್ಟನೇ. ಸೊ ಅವರು ಜಾಯ್ನ್ ಆದರು, ಈಸಿಯಾಗಿ ಎತ್ಕೊಂಡು. ಇನ್ನು ಅವ್ರಿಗೆಲ್ಲ ತಿಂಡಿ ಮಾಡಿದೆ. ಸೊ ಅವರು ಆಲ್ರೆಡಿ ಮಾಡಿದೀನಿ ಕಣಪ್ಪ, ತಿರ್ಗಾ ಮಾಡೋದೇ ನಾನು ಈವ್ನಿಂಗ್ ಅಂತ ಹೇಳ್ಬಿಟ್ರು. ಸರಿ ಅಂತ ಟೀ ಮಾಡಿಕೊಟ್ಟೆ. ಇನ್ನು ರೂಮ್ಗೇನೆ ಮಂಚ ಎಲ್ಲ ಫಿಟ್ ಮಾಡಿಕೊಟ್ರು. ಅದಾದ್ಮೇಲೆ ಇಲ್ಲಿ ನೋಡಿ ನಮ್ಮ ಅಪ್ಪಾಜಿ ಫೋನಲ್ಲಿ ಹೆಂಗೆ ಹೇಳ್ತಾ ಇದ್ದೆ ನಮ್ಮ ಅಮ್ಮನ ಜೊತೆ. 2 ದಿವಸ ಹಾಕ್ಬಿಟ್ಟೆ, ನಾನೇ ಎಲ್ಲನೂ ಎತ್ಬಿಟ್ಟೆ ಮಂಚನ ಅನ್ನೋ ತರ ಹೇಳ್ತಿತ್ತು. ಇನ್ನ ಏನೇನು ಊರು ಕೊಟ್ಕೊಳ್ಸ್ಬೇಕಿತ್ತು ಆ ಎಲ್ಲ ಐಟಮ್ನು ಹಾಕೊಂಡು ಅಪ್ಪಾಜಿ ಅವ್ರ ಟೆಂಪೋದವ್ರ ಜೊತೆನೆ ಹೊಂಟೋದ್ರು. ಇನ್ನ ಊರಿಂದ ಟೆಂಪೋ ಹೆಂಗಿದ್ರು ಖಾಲಿ ಬಂದಿತ್ತಲ್ಲ, ಸೊ ಎಲ್ಲ ನುಗ್ಗೆಕಾಯಿ, ಸೊಪ್ಪು, ತರಕಾರಿ ಇವೆಲ್ಲ ಕೊಟ್ಟು ಕಳ್ಸಿದ್ರು. ಕುಂಬಳಕಾಯಿ, ಪಪಾಯ ಅಂತ ತುಂಬಾ ಐಟಮ್ಸ್ನ. ಬರೀ ಇವಾಗ್ಲೇ ಅಂತಲ್ಲ, ನಮ್ಮ ಅಪ್ಪ ಅಮ್ಮ ಯಾವಾಗ ಬರ್ತಾರೆ, ಊರಲ್ಲಿ ಏನೇನ್ ಸಿಗುತ್ತೆ, ಎಷ್ಟು ಕೊಡ್ಬೋದೋ ಅಷ್ಟೆಲ್ಲಾನು ಎತ್ಕೊಂಡು ಬರ್ತಾರೆ. ಗೊತ್ತಿಲ್ಲ ಈ ಅದೃಷ್ಟ ಎಷ್ಟು ಜನಕ್ಕೆ ಐತೆ ಅಂತ. ತುಂಬಾ ಜನಕ್ಕೆ ಹಿಂಗೆ ತಂದು ಕೊಡ್ಬೋದು, ಬಟ್ ಕೆಲವರು ನಾನು ನಮ್ಮ ಅಪ್ಪ ಅಮ್ಮನ ವಿಡಿಯೋ ಹಾಕ್ದಾಗ ಇನ್ಸ್ಟಾಗ್ರಾಮಲ್ಲ ಕಮೆಂಟ್ಗಳು ನೋಡಿದ್ರೆ ಒಂದು ಕ್ಷಣಗಳು ಬಂದ್ಬಿಡುತ್ತೆ. ಅಕ್ಕ ನೀವೇ ಅದೃಷ್ಟವಂತರು, ನಮಗೆ ಅಪ್ಪನೂ ಇಲ್ಲ ಅಮ್ಮನೂ ಇಲ್ಲ, ಕೆಲವ್ರು ಇದ್ರೂ ಇಲ್ಲದೆ ಇರೋ ಥರ ಇದ್ದಾರೆ, ಸೊ ಯಾರು ನಮ್ಮನ್ನ ನೋಡ್ಕೊಳ್ಳಲ್ಲ, ಬೌನ್ಸಲ್ಲ ಅಂತ. ಸೊ ಅದನ್ನೆಲ್ಲ ನೋಡಿದಾಗ ಒಂದು ಕಡೆ ಬೇಜಾರಾಯಿತು, ಇನ್ನೊಂದು ಕಡೆ ಓಕೆ ನಾನು ಅದೃಷ್ಟ ಮಾಡಿದ್ದೀನಿ ಈ ವಿಷಯದಲ್ಲಿ ಅಂತ ತುಂಬ ಖುಷಿ ಆಯಿತು. ಎನಿವೆ ಯಾರ್ಯಾರಿಗಿದ್ದಾರೆ ಅವ್ರನ್ನ ಚೆನ್ನಾಗಿ ನೋಡ್ಕೊಳ್ಳಿ ಅಷ್ಟೇ. ಇನ್ನು ಅದಾದಮೇಲೆ ಎಲ್ಲನೂ ಸಪ್ರೇಟ್ ಮಾಡಿ ಫ್ರಿಡ್ಜ್ಗೆ ಏನೇನು ಇಡಬೇಕೆಲ್ಲ ಇಡ್ತಿದೆ. ಇನ್ನು ನುಗ್ಗೆಕಾಯಿ ಸ್ವಲ್ಪ ಜಾಸ್ತಿನೇ ಕೊಟ್ಟಿದ್ರು. ಇನ್ನು ಅದನ್ನು ನನ್ನ
ಫ್ರೆಂಡ್ಸ್ ಮನೆಗೆ, ಪಕ್ಕದ ಮನೆಗೆಲ್ಲ ಸ್ವಲ್ಪ ಕೊಟ್ಟೆ. ಇನ್ನು ಅಷ್ಟೆಲ್ಲ ನಾವೇ ಯೂಸ್ ಮಾಡೋಕ್ಕಾಗಲ್ಲ ಅಲ್ವಾ, ಅದಕ್ಕೆ ಇನ್ನು ಸೊಪ್ಪುಗಳನ್ನೆಲ್ಲ ದಿನ ಒಂದೊಂದು ಸೊಪ್ಪು ಸಾಂಬಾರು, ಮಸೊಪ್ಪು ಈ ಥರ ಎಲ್ಲ ಯೂಸ್ ಮಾಡಿಕೊಂಡೆ. ಎಸ್, ಈ ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಿದ್ದೀನಿ. ಐ ನೋ ತುಂಬ ವ್ಯೂಸ್ ಬರ್ತಿಲ್ಲ ಆ್ಯಂಡ್ ತುಂಬ ಜನ ಸಪೋರ್ಟು ಕೂಡ ಸಿಗ್ತಿಲ್ಲ. ಬಟ್ ಒಂದಲ್ಲ ಒಂದಿನ ಸಪೋರ್ಟ್ ಸಿಗುತ್ತೆ ಅನ್ನೋ ಒಂದು ನಂಬಿಕೆ ಇದೆ. ಬಟ್ ಈ ಸಲ ನಾನು ಗಿವ್ ಅಪ್ ಮಾಡಲ್ಲ. ಆ್ಯಂಡ್ ನನ್ನ ಚಾನಲ್ ಬಂದು ಈಗ ಕಾಪಿರೈಟ್ ಕಂಡೀಷನ್ ಅಲ್ಲಿ ಇರೋದು, ಮಾನಿಟೈಸೇಷನ್ ಆನ್ ಆಗಿಲ್ಲ. ಆದ್ರೂ ನಾನು ಈ ಸಲ ಗಿವ್ ಅಪ್ ಮಾಡಬಾರ್ದು ಅಂತಾನೆ ಎಷ್ಟಾರು ವ್ಯೂಸ್ ಬರ್ಲಿ ಪರವಾಗಿಲ್ಲ. ಬಿಕಾಸ್ ಒಂದಲ್ಲ ಒಂದಿನ ನಾನು ಆಗ್ತಿರೋ ಒಂದು ಶ್ರಮಕ್ಕೆ ಪ್ರತಿಫಲ ಸಿಗುತ್ತೆ ಅನ್ನೋ ಒಂದು ಹೋಪ್ ಅಲ್ಲಿ ವಿಡಿಯೋ ಮಾಡ್ತಿದ್ದೀನಿ. ನೋಡೋಣ ಏನಾಗುತ್ತೆ ಅಂತ. ಎಸ್, ಈ ಲಾಗ್ ನ ಇಲ್ಲಿಗೆ ಎಂಡ್ ಮಾಡ್ತಿದ್ದೀನಿ. ನಾನು ಇನ್ಮೇಲೆ ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ, ಹೇಳ್ಬೇಕೋ ಬೇಡವೋ ಅನಿಸ್ತೈತೆ. ಯಾಕೆಂದ್ರೆ ನಿಮ್ಗೆ ಇಷ್ಟ ಆದರೆ ಖಂಡಿತ ಮಾಡೇ ಮಾಡ್ತೀರಾ. ಎಸ್, ಸಿಗೋಣ ನೆಕ್ಸ್ಟ್ ವಿಡಿಯೋದಲ್ಲಿ. ಅಲ್ಲಿವರೆಗೂ ಬಾಯ್ ಬಾಯ್.